ಕೆಸುವಿನೆಲೆ ಬೇಕು ಅಂತ ಹೇಳಿದ್ದೆ. ಇದರ ಚಟ್ನಿ ತುಂಬ ರುಚಿಯಾಗ್ತದೆ, ಟೇಸ್ಟ್ ಮಾಡಿದ್ದೀರಾ? ಭಾರಿ ಅಪರೂಪ. ಪತ್ರೊಡೆ ಮಾಡುವಾಗ 2 ಎಲೆ ತೆಗೆದಿಟ್ಟು ಚಟ್ನಿ ಮಾಡುವ ಅಂತ. ಕೆಸುವಿನೆಲೆಯ ನಾರು ಸರಿ ತೆಗಿಲಿಕ್ಕುಂಟು, ಮತ್ತು ಕೆಸುವಿನೆಲೆಯನ್ನು ಸರಿ ನೀರು ಹಾಕಿ ಚಂದ ಬೇಯಿಸ್ಕೊಳ್ಬೇಕು ಅಷ್ಟೇ. ಆಗ ತುರ್ಸೋದೇ ಇಲ್ಲ. ಕೆಸುವಿನೆಲೆ ಸ್ವಲ್ಪ ಉಷ್ಣ ಅಂತ ಚಟ್ನಿಯ ಮಸಾಲೆಗೆ ಸ್ವಲ್ಪ ಕೊತ್ತಂಬರಿ ಹಾಕೋದು. ಅದರಿಂದ ಪರಿಮಳ ಸಹ ರುಚಿ ಸಹ. ಯಾವಾಗಲೂ ಮಸಾಲೆ ಹುರಿಯುವಾಗ ಅರಿಲಿಕ್ಕಿರುವಾಗ ಬೇಸೊಪ್ಪು ಸ್ವಲ್ಪ ಜಾಸ್ತಿ ಹಾಕಿದರೆ ಹೆಲ್ತಿಗೆ ಸಹ ಒಳ್ಳೆಯದೇ. ನಿಮಗೆ ರೆಸಿಪಿ ಕ್ಯಾಪ್ಷನಲ್ಲಿ ಉಂಟು, ಸೇವ್ ಮಾಡಿಕೊಂಡು ಟ್ರೈ ಮಾಡ್ತೀರಲ್ವಾ? ನನ್ನ ಮಗಳಿಗಂತೂ ಚಟ್ನಿ ಅಂದರೆ ಭಾರಿ ಇಷ್ಟ. ಊಟಕ್ಕೆ ಚಟ್ನಿ ಇದ್ದರೆ ಏನೋ ಖುಷಿ ಅವಳಿಗೆ ಊಟ ಮಾಡಲಿಕ್ಕೆ. ಅವಳ ಇಂಟ್ರೆಸ್ಟ್ ನೋಡಿಯೇ ನಾನು ಬೇರೆ ಬೇರೆ ಥರ ಚಟ್ನಿ ಮಾಡಲಿಕ್ಕೆ ಕಲಿತದ್ದು. ನಿಮಗೂ ಇಷ್ಟವಾ? ಸ್ಪೆಷಲಾಗಿ ಈ ಚಟ್ನಿಗೆ ಸ್ವಲ್ಪ ಎಣ್ಣೆ ಹಾಕಿದರೆ ಊಟಕ್ಕೆ ರುಚಿ ಜಾಸ್ತಿ.